ಸುಮಾರು ಜನ ಕೇಳ್ತೀರಿ ಅಣ್ಣ ಹಸುಗಳು ಸೇಲ್ ಆಗಿದೆ ಅಂತ ವಿಡಿಯೋ ಬಿಡ್ತಾ ಇದೀರಾ, ಸೇಲ್ಗಿರೋ ಹಸುಗಳದ್ದು ವಿಡಿಯೋ ಹಾಕಿ ಅಂತ. ನೋಡಿ ಹಸುಗಳು ಅವೈಲೇಬಲ್ ಇದೆ, ಟೋಟಲ್ 4 ಹಸು ಅವೈಲೇಬಲ್ ಇದೆ. ಬೇಕಿದ್ದವ್ರು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಲೈವ್ ಆಗಿ ಬಂದು ಹಸು ನೋಡಿದ್ರಲ್ಲಿ ಯಾವ ತರ ಇದೆ ಹಸು? ಸೇಮ್ ಏನೇ ವಿಡಿಯೋದಲ್ಲಿ ತೋರಿಸಿದ್ರೆ ಅದಕ್ಕಿಂತ ಚೆನ್ನಾಗೇ ಇದೆ ಇಲ್ಲಿ. ಅಲ್ಲಿ ಝೂಮ್ ಮಾಡಿ ಒಬ್ಬರು ಝೂಮ್ ಮಾಡಿ ತೋರಿಸ್ತಾರೆ, ಆತರ ಎಲ್ಲ ನಡೆಯುತ್ತೆ. ಬಟ್ ಅಲ್ಲಿ ಏನಿದೆ ಫೋಟೋ ವಿಡಿಯೋದಲ್ಲಿ ಅದಕ್ಕಿಂತ ಚೆನ್ನಾಗೇ ಇದೆ. ಮತ್ತೆ ನಿಮ್ಮ ಪಾಸಿಟಿವ್ ಫೀಡ್ಬ್ಯಾಕ್ ನೋಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಯಾವ್ದ್ರಲ್ಲಿ ವಾಚ್ ಮಾಡಿದ್ರಿ ಬ್ರದರ್ ನಮ್ಮ ವಿಡಿಯೋಸ್ ಮತ್ತೆ ನಮ್ಮ ಕಮೆಂಟ್ಸ್ ಎಲ್ಲ? ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಆಲ್ಮೋಸ್ಟ್ ಆಲ್. ರೆಸ್ಪಾನ್ಸ್ ಯಾವ ತರ ಇದೆ? ಇಲ್ಲ ರೆಸ್ಪಾನ್ಸ್ ನೀವು ಪಾಸಿಟಿವ್ ಆಗಿದ್ದೀರಾ ಮತ್ತೆ ಫ್ರೆಂಡ್ಲಿ ಇದ್ದೀರಾ ತುಂಬಾ. ನೀವು ಫೋನಲ್ಲೇ ಆಗ್ಲಿ ಮತ್ತೆ ವಿಡಿಯೋ ಕಾಲ್ ಅಲ್ಲೇ ಆಗ್ಲಿ ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ನಿಮ್ಮ ಬಗ್ಗೆ. ತೃಪ್ತಿಯಾಗಿ ವರ್ತಿಗೆ ನೀವು ಕೊಟ್ಟರೆ ವರ್ತಿದೆ, ಅಮೌಂಟ್ ಗೆಲ್ಲ ಮೋಸ ಇಲ್ಲ, ವರ್ತಿದೆ. ಓಕೆ ಬ್ರದರ್, ಆಯ್ತು, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಕ್ವಾಲಿಟಿ ಯಾವ ತರ ಇದೆ? ಕ್ವಾಲಿಟಿ ಸೂಪರ್, ಬ್ರೀಡ್ ಚೆನ್ನಾಗಿದೆ ಹಸು, ಬ್ರೀಡ್ ಓಕೆ, ಹಾಲ್ ಕರಿತಿದ್ದು ಒಳ್ಳೆ ಹಸು ಅಂತ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಖುಷಿ ಇದೆ. ಹಸ ನಾವು ಹಿಂದ್ಗಡೆ ನಾವು ಸೇಫ್ ನೋಡೋದು, ಮುಂದ್ಗಡೆ ನೋಡಲ್ಲ ಹಸ ಹಿಂದ್ಗಡೆ. ಈಗ ಆಚೆಯಿಂದ ನೋಡ್ತಿರೋ ರೈತರಿಗೆ, ನಮ್ಮ ಫ್ಯಾಮಿಲಿಗೆ, ಏನ್ ಕರ್ನಾಟಕ ಫ್ಯಾಮಿಲಿಗೆ ಏನಂತ ಹೇಳಕ್ ಇಷ್ಟಪಡ್ತಾರೆ? ತಗೋಬಹುದು, ಆರಾಮ ತಗೋಬಹುದು. ಇನ್ ಬೇರೆ ಕಡೆ ಹೋಗಿ ಒದ್ದಾಡೋದು ಹಿಂಸೆ ಪಡೋದಕ್ಕಿನ್ನಲ್ಲೂ ಇಲ್ಲಿ ಒಂದ್ 5,000 ದುಡ್ಡು ಜಾಸ್ತಿ ಆದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ, ಇಷ್ಟು ಬೇಗ ಹಸುಗಳು ಬರೋಕ್ಕೂ ಮುಂಚೆನೆ ಬುಕ್ ಆಗ್ತವೆ ಅಂದ್ರೆ ನೀವು ಯೋಚನೆ ಮಾಡಿ ಹಸುಗಳು ಕ್ವಾಲಿಟಿ ಯಾವ ತರ ಇರುತ್ತೆ, ರಿಸಲ್ಟ್ ಯಾವ ತರ ಇರುತ್ತೆ, ಬ್ರೀಡ್ ನಾವ್ ಯಾವ ತರ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಕೊಡೋ ಪ್ರೈಸಿಂಗ್ ಅಲ್ಲಿ ಇಂಥ ಬ್ರೀಡ್ ಕ್ವಾಲಿಟಿಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ನಾವು ಹಸುಗಳು ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಯಾರನ್ನು ಈ ಪ್ರೈಸ್ ಅಲ್ಲಿ ಹಸುಗಳನ್ನ ಕೊಡಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಅದನ್ನ ನಾನು ಚಾಲೆಂಜ್ ಮಾಡ್ತೀನಿ. ಯಾಕೆಂದ್ರೆ ಒಳ್ಳೆ ಕ್ವಾಲಿಟಿ ಹಸುಗಳನ್ನ ಲೋ ಮಾರ್ಜಿನ್ ಅಲ್ಲಿ ಪಂಜಾಬಿಂದ ತಗೊಂಡ್ಬಂದು ರೈತರಿಗೆ ಹಸುಗಳನ್ನ ತಲುಪಿಸ್ತಾ ಇದೀವಿ. ಸೊ ಇನ್ನು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರೀಡ್ ಒಂದ್ಕಿನ ಒಂದೊಂದು ಟಾಪ್ ಇದೆ. ಸುಮಾರು ಜನ ಲೈವ್ ಅಲ್ಲಿ ಬಂದಿರಲ್ಲ, ಕಮೆಂಟ್ ಆಗ್ತಾ ಇರ್ತಾರೆ ಕ್ರಾಸ್ ಬ್ರೀಡ್ ಹಸುಗಳು ಅಂತ. ಅದಕ್ಕೆ ಲೈವ್ ಅಲ್ಲಿ ನೋಡಿದ್ರೆ ಹೆಂಗಿದೆ? ಲೈವ್ ಅಲ್ಲಿ ಸೂಪರ್. ಹಸುಗಳು ರೈತರ ಮನೇಲಿ ಯಾವ ತರ ಇರುತ್ತೋ ಅದೇ ತರ ನಾವು ತೋರ್ಸೋದು. ನಾವು ತೊಳೆದು ಬಳ್ದು ಹಗ್ಗ ಚೇಂಜ್ ಮಾಡಿ ಬೆಲ್ಟ್ ಹಾಕಿ ಕಾಲಿಗೆ ದಾರ ಕಟ್ಟಿ ಒಳ್ಳೆ ಶೋ ಮಾಡಂಗೆ ಗೊಂಬೆಗಳ ತರ ರೆಡಿ ಮಾಡಿ ಹಸುಗಳು ಸೇಲ್ ಮಾಡೋದಿಲ್ಲ. ರೈತರ ಮನೆ ತಗೊಂಡಾಗ ಹೆಂಗಿರುತ್ತೆ ಹಸುಗಳು, ಅದೇ ತರ ಇಲ್ಲೂ ಹಸುಗಳು ಸಿಗ್ತವೆ. ಆ ತರ ನಾವು ಹಸುಗಳನ್ನ ತಲುಪಿಸೋದು. ಹಸುಗಳು ಲೈವ್ ಅಲ್ಲಿ ನೋಡಿ ಯಾವ ತರ ಇದೆ ಬ್ರದರ್? ಚೆನ್ನಾಗಿದೆಯಾ? ಕ್ವಾಲಿಟಿ ಯಾವ ತರ ಇದೆ? ಬ್ರೀಡ್ ಯಾವ ತರ ಇದೆ? ಕ್ವಾಲಿಟಿ ಸೂಪರ್ ಆಗಿದೆ. ಬೇರೆ ತರ ಶೋ ತರ ದಾರ ಕಟ್ಟೋದು ಸ್ಥಾನ ಗೀನ ಏನು ಮಾಡ್ಸಿಲ್ಲ. ಹೌದು, ಅದೇ ತರ ಯಾವ ತರ ಕ್ಲಿಯರಿಟಿ ಇದೆ ಅದೇ ತೋರಿಸ್ತೀವಿ. ರೈತರ ಮನೇಲಿ ಯಾವ ತರ ಇರುತ್ತೆ ಅದೇ ತರ ನಾವು ರೈತರಾಗಿರೋದ್ರಿಂದ ರೈತರ ಮನೇಲಿ ಯಾವ ತರ ಮನೇಲಿ ಯಾವ ತರ ಸಾಕ್ತಾರೆ ಅದೇ ತರ ಇದೆ. ಲೈವ್ ಆಗಿ ಬನ್ನಿ. ನಮ್ ಲೊಕೇಶನ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಚಿನ್ನಿ ಅಂತ ನಮ್ದು ಗ್ರಾಮ. ಲೈವ್ ಆಗಿ ಬಂದು ಹಸುಗಳನ್ನ ಒಂದ್ಸತಿ ಚೆಕ್ ಮಾಡಿ. ಡೈಲಿ ಬೆಳಗ್ಗೆಯಿಂದ ಸಂಜೆ ತನಕ ಹೆಚ್ಚು ಕಮ್ಮಿ ಅಂದ್ರೆ 50 ಜನದ ಮೇಲ್ ಬಂದು ವಿಸಿಟ್ ಮಾಡಿ ಹಸುಗಳನ್ನ ನೋಡ್ಕೊಂಡು ಹೋಗ್ತಾರೆ. ನಮ್ಮನ್ನ ಮಾತಾಡ್ಸ್ಕೊಂಡು ಹಸುಗಳನ್ನ ನೋಡ್ಕೊಂಡು ಹೋಗ್ತಾರೆ. ಒಂದ್ ಸತಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹಸುಗಳು ಯಾವ ತರ ಇದೆ ಅಂತ. ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ಕೊಂಡು ದಯವಿಟ್ಟು ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂತ ರೀತಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು ಪಂಜಾಬಿಂದ ಹಸುಗಳು ಬಂದಿತ್ತು. ಸೊ ನೋಡಿ, ಬೆಳಗ್ಗೆ ಬಂದಿರೋದು ಎಲ್ಲ ಹಸುಗಳನ್ನ ತೋರಿಸ್ತಾ ಹೋಗ್ತೀನಿ. ಅವೈಲೇಬಲ್ ಇರೋ ಹಸುಗಳನ್ನ ತೋರಿಸ್ತೀನಿ, ಸೇಲ್ ಆಗಿರೋ ಹಸುಗಳನ್ನ ತೋರಿಸ್ತೀನಿ. ಗೈಸ್, ವಾಕ್ ಮಾಡ್ಸಕ್ಕೆ ಎಲ್ಲ ರೆಸ್ಟ್ ಮಾಡ್ತಾರೆ, ಸೊ ಹಂಗಾಗಿ ವಾಕ್ ಮಾಡಿಸಿ ತೋರಿಸಲ್ಲ, ಹಂಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಈ ಹಸು ಬಂದ್ಬಿಟ್ಟು ಡೆನ್ಮಾರ್ಕ್ 401116 ಬರುತ್ತೆ. ಕ್ವಾಲಿಟಿ ಯಾವ ತರ ಇದೆ ನೀವೇ ನೋಡಿ ಗೈಸ್. ಅಡ್ಡರ್ ನೋಡಿ ತುಂಬಾ ಚೆನ್ನಾಗಿದೆ, ಸಾಧು ಗುಣ ನೋಡ್ಕೊಳ್ಳಿ. ಈ ಹಸು ಸೇಲ್ ಆಗಿ ಹೋಗ್ತಾ ಇದೆ. ಇದನ್ನ ಮಾತಾಡ್ಸ್ತೀನಿ ಅವ್ರ ಹತ್ರನೇ. ಇದು ಸೇಲ್ ಆಗಿದೆ, ಡೆನ್ಮಾರ್ಕ್ ಅಲ್ಲಿ ಬರುತ್ತೆ, ಟಾಪ್ ಕ್ವಾಲಿಟಿ. ಡೆನ್ಮಾರ್ಕ್ 401116 ಸೆಕೆಂಡ್ ಲ್ಯಾಕ್ಟೇಷನ್ ಅಲ್ಲಿ ಬರುತ್ತೆ ಗೈಸ್. ಇದು ಸೇಲ್ ಆಗಿದೆ. ಇದನ್ನ ನೋಡಿ, ಅದು ಸೇಲ್ ಆಗಿ ಹಾಸನಿಗೆ ಹೋಗ್ತಾ ಇದೆ. ಈ ಹಸು ABS ಬ್ರೂಟಲ್ ಬರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್. ಕರು ಹಾಕೋದಕ್ಕೆ ಒಂದೂವರೆ ತಿಂಗಳು ಟೈಮ್ ಇದೆ. ಈ ಹಸು ಇದಕ್ಕೆ ಹೋಗ್ತಾ ಇದೆ, ಕೋಲಾರಿಗೆ ಹೋಗ್ತಾ ಇದೆ ಗೈಸ್. ಇದು ಕೋಲಾರಿಗೆ ಸೇಲ್ ಆಗಿ ಹೋಗ್ತಾ ಇದೆ. ಈಗ ಅವೈಲೇಬಲ್ ಇರೋ ಹಸು ಇದೊಂದಿದೆ ನೋಡಿ. ಇದು ಫಸ್ಟ್ ಲ್ಯಾಕ್ಟೇಷನ್ ABS ಪೆನಿ ಮೇಕರ್ ಅಲ್ಲಿ ಬರುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಇನ್ನು ಮಿಲ್ಕ್ ಟೀತ್ ಇಂದ ಈಗ 2 ಟೀತ್ ಬೀಳ್ತಾ ಇದೆ. ಮಿಲ್ಕ್ ಟೀತ್ ಇದೆ ಪಡ್ಡೆ. ಅಡರ್ ನೋಡಿ ಫುಲ್ ಕಾಂಪ್ಯಾಕ್ಟ್ ಅಡರ್ ಬರುತ್ತೆ ಗೈಸ್, ಕಾಂಪ್ಯಾಕ್ಟ್ ಅಡರ್ ಬರುತ್ತೆ. ಲೆಗ್ ಸ್ಕೋರ್ ಆಗಲಿ ಅಡರ್ ಸ್ಕೋರ್ ಆಗಲಿ ಟಾಪ್ ಲೈನ್ ನೋಡಿ ಒಂದೇ ಸಮ ಇದೆ. ಟಾಪ್ ಲೈನ್ ನೋಡಿ 7th ಜನರೇಷನ್ ಪಡ್ಡೆ ಗೈಸ್. ಇದು 7th ಜನರೇಷನ್ ಅಲ್ಲಿ ಬರುತ್ತೆ ಪಡ್ಡೆ, ಟಾಪ್ ಕ್ವಾಲಿಟಿ ಇದೆ. ಲೆಗ್ ಸ್ಕೋರ್ ಆಗಲಿ, ಫೇಸ್ ನೋಡಿ, ಫೇಸ್ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಹಸು ಅಂತ. ಸೊ 7th ಜನರೇಷನ್ ಅಲ್ಲಿ ಇದೆ ಇವಾಗ ಪ್ರೆಸೆಂಟ್. 7th ಜನರೇಷನ್ ಪಡ್ಡೆ ಇದು. ಯಾರಿಗ್ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಪ್ರೈಸ್ 1,30,000 1,25,000 ಫೈನಲ್ ಆಗುತ್ತೆ. ಇದೊಂದು ABS ಟನ್ನರ್ ಒಂದು ಸೆಕೆಂಡ್ ಲ್ಯಾಕ್ಟೇಷನ್ ಹಸು ಅವೈಲೇಬಲ್ ಇದೆ. ಇದು ABS ಅಲ್ಲಿ ಬರುತ್ತೆ, ABS ಟನ್ನರ್ ಬರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 26-27 ಲೀಟರ್ ಹಾಲ್ ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್, ಈಗ ಸೆಕೆಂಡ್ ಟೈಮ್ ಕರು ಹಾಕುತ್ತೆ. 1.5 ತಿಂಗಳು ಟೈಮ್ ಇದೆ ಗೈಸ್ ಕರು ಹಾಕೋದಕ್ಕೆ. ಮಿಲ್ಕಿಂಗ್ ವೈನ್ಸ್ ಚೆಕ್ ಮಾಡ್ಕೊಳ್ಳಿ, ಲೆಗ್ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ, ಅಡರ್ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ ಯಾವ ತರ ಇದೆ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಯಾವ ತರ ಇದೆ ಅಂತ ದೂರದಿಂದ ಮಾಡಿ. ಟಾಪ್ ಲೈನ್ ನೋಡಿ ಗೈಸ್ ಯಾವ ತರ ಇದೆ ಅಂತ. ಟಾಪ್ ಲೈನ್ ಆಗಲಿ, ನೆಕ್ ನೋಡಿ ಶಾರ್ಟ್ ನೆಕ್ ಅಲ್ಲಿ ಬರುತ್ತೆ. ಹಸು ಕ್ವಾಲಿಟಿ ಬ್ರೀಡ್ ಹಸುಗಳು ಮಾತ್ರ ಹರ್ಷಿ ಡೈರಿ ಫಾರ್ಮ್ ಅವೈಲೇಬಲ್ ಇರುತ್ತೆ ಗೈಸ್. ಲೋಕಲ್ ಹಸುಗಳು, ಸಣ್ಣ ಪುಟ್ಟ ಹಸುಗಳು ಹರ್ಷಿ ಡೈರಿ ಫಾರ್ಮ್ ಅವೈಲೇಬಲ್ ಇರಲ್ಲ. ಇದು ಅವೈಲೇಬಲ್ ಇದೆ. ಟೋಟಲ್ 12 ಹಸುಗಳಲ್ಲಿ ಬರೀ 4 ಹಸುಗಳು ಮಾತ್ರ ಅವೈಲೇಬಲ್ ಇರೋದು. ಇದು ನೋಡಿ ABS ಬೂಮರ್ ಬರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 26-27 ಲೀಟರ್ ಹಾಲ್ ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್. ಕ್ವಾಲಿಟಿ ಹಸು ಯಾವ ತರ ಇದೆ ನೀವೇ ನೋಡಿ. ಇದು ಸೇಲ್ ಆಗಿದೆ ಅರಸೀಕೆರೆಗೆ, ಅವರು ಬಂದಿದ್ದಾರೆ ಇಲ್ಲೇನೆ. ಈ ಹಸುನು ಸೇಲ್ ಆಗಿ ಅರಸೀಕೆರೆಗೆ ಹೋಗ್ತಾ ಇದೆ. ಒಂದೊಂದೇ ಹಸುಗಳು ತೋರಿಸ್ತಾ ಹೋಗ್ತೀನಿ. ಹಸುಗಳು ಯಾವ ತರ ಇದೆ ಅಂತ ನೀವೇ ನೋಡ್ತಾ ಹೋಗಿ.
ಜಗದೀಶ್ ನೀವೇನಾ? ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ ಸರ್? ಅರಸೀಕೆರೆಯಿಂದ ಬಂದಿದ್ದೀರಾ? ಓಕೆ, 2 ನಿಮಿಷ ಮಾತಾಡ್ತೀನಿ. ಹಸು ಯಾವ ತರ ಇದೆ ನೋಡಿದ್ರಲ್ಲ ನಿಮ್ಮ ಹಸು ಚೆನ್ನಾಗಿದೆಯಾ? 2 ನಿಮಿಷ ಮಾತಾಡ್ತೀನಿ. ಹಸು ಎಲ್ಲ ತೋರಿಸ್ಕೊಂಡು ನಾನು ನಿಮ್ಮನ್ನ ಮಾತಾಡ್ತೀನಿ. ಎಷ್ಟು ನೋಡಿ, ಈ ಹಸು ಬುಕ್ ಮಾಡಿರೋದು ಅರಸೀಕೆರೆ ಅವರು ಬಂದಿದ್ದಾರೆ, ಅವ್ರನ್ನು ಬುಕ್ ಮಾಡಿದ್ದಾರೆ. ಬನ್ನಿ ಬ್ರದರ್, ನೋಡಿ ಬ್ರದರ್ ಇಲ್ಲಿದ್ದಾರೆ. ಬ್ರದರ್, ನೀವು ಯಾವ ಹಸು ಬುಕ್ ಮಾಡಿದ್ದೀರಾ? ನಮಸ್ಕಾರ. ಡೆನ್ಮಾರ್ಕ್ ಬುಕ್ ಮಾಡಿದ್ದೀರಾ? ಹಾಸನ್ಗೆ ಹೋಗ್ತದೆ ಗೈಸ್. ಆ ಹಸು ಬುಕ್ ಆಗೋದು ಹಾಸನ್ಗೆ ಹೋಗ್ತದೆ. ಅವ್ರ ಹತ್ರ ಮಾತಾಡಿಸ್ತೀನಿ. ಈಗ ಅವೈಲಬಲ್ ಆಗಿರೋ ಇನ್ನೂ 2 ಅವೈಲಬಲ್ ಇದೆ ಹಸು, ಆ ಹಸು ತೋರಿಸ್ತೀನಿ ಬನ್ನಿ. ಹಸುಗಳು ಯಾವ ತರ ಇದಾವೆ? ಎಲ್ಲ ದೊಡ್ಡ ದೊಡ್ಡ ಹಸುಗಳು ಗೈಸ್. ಇದೊಂದು ಅವೈಲಬಲ್ ಇದೆ ನೋಡಿ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಬರುತ್ತೆ. ಡೆನ್ಮಾರ್ಕ್ 40120 ನೋಡಿ ಮಗ. ನೋಡಿ ಫೇಸ್ ಕ್ವಾಲಿಟಿ, ಟಾಪ್ ಲೈನ್ ನೋಡಿ, ಹೈಟ್ ನೋಡಿ ಯಾವ ತರ ಇದೆ ಅಂತ. ಮಿಲ್ಕಿಂಗ್ ವೇನ್ಸ್ ಚೆಕ್ ಮಾಡ್ಕೊಳ್ಳಿ. ಕೆಚ್ಚಲು ನೋಡಿ ಯಾವ ತರ ಇದೆ. ಅಡ್ಡರ್ ನೋಡಿ, ಅಡ್ಡರಲ್ಲಿ ಮಿಲ್ಕಿಂಗ್ ವೇನ್ಸ್ ನೋಡಿ ಗೈಸ್. ಮಿಲ್ಕಿಂಗ್ ವೇನ್ಸ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಒಳ್ಳೆ ಹಾಲು ಕೂಡ ಹಸು. ಫಸ್ಟ್ ಲ್ಯಾಕ್ಟೇಷನ್ 30 ಲೀಟರ್ಸ್ ಆಲ್ರೆಡಿ ಕೊಟ್ಟಿದೆ ಗೈಸ್. ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನ್ 60 ತಲ್ಲಿದೆ. ಇದು ಅವೈಲಬಲ್ ಇದೆ ಹಸು. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. ಅವೈಲಬಲ್ ಇರೋ ಹಸು. ಸುಮಾರು ಜನ ಕೇಳ್ತೀರಿ ಅಣ್ಣ ಹಸುಗಳು ಸೇಲ್ ಆಗಿದೆ ಅಂತ ವಿಡಿಯೋ ಬಿಡ್ತಾ ಇದೀರಾ, ಸೇಲ್ಗಿರೋ ಹಸುಗಳು ವಿಡಿಯೋ ಹಾಕಿ ಅಂತ. ನೋಡಿ ಹಸುಗಳು ಅವೈಲಬಲ್ ಇದೆ. ಟೋಟಲ್ 4 ಹಸು ಅವೈಲಬಲ್ ಇದೆ. ಬೇಕಿದ್ದವ್ರು ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ. ಈ ಹಸು ಪ್ರೈಸ್ ಬಂದ್ಬಿಟ್ಟು 1,45,000. ಲೈಟ್ ಆಗಿ ನೆಗೋಷಿಯಬಲ್ ಆಗುತ್ತೆ. ಬೇಕಿದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಈ ಹಸು ನೋಡಿ, ಇದು ಬುಕ್ ಆಗಿ ಕೋಲಾರ್ಗೆ ಹೋಗ್ತಾ ಇದೆ. ಅದೊಂದು ABS ಬ್ರೂಟ್ ಒಂದು ತೋರಿಸೋಣ. ಅದೊಂದು ಮತ್ತೆ ಇದೊಂದು ಇದು ಒಳಗಡೆ ಬರುತ್ತೆ. ಇದು ಮತ್ತೆ ABS ಬ್ರೂಟ್ ಎರಡನ್ನು ಕೋಲಾರ್ಗೆ ಹೋಗ್ತಾ ಇದೆ. ಟಾಪ್ ಕ್ವಾಲಿಟಿ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಹಸು ನೋಡಿ. ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ. ತುಂಬಾ ಜನ ಯಾರ್ಯಾರು ನೋಡ್ತಾ ಇರ್ತೀರಾ ಮಂಗಳೂರು ಧರ್ಮಸ್ಥಳ ಕಡೆಯವರು ನೋಡಿ. ಇದೊಂದು ಡೆನ್ಮಾರ್ಕ್ ಅಲ್ಲಿ ಹೋಗ್ತಾ ಇದೆ. ಡೆನ್ಮಾರ್ಕ್ ಅಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ ಅಂತ ಹೇಳಿದೆ. ಇದು ಧರ್ಮಸ್ಥಳಕ್ಕೆ ಹೋಗ್ತಿದೆ ಗೈಸ್. ಟಾಪ್ ಕ್ವಾಲಿಟಿ ಹಸುಗಳು ಬಂದಿದ್ದಾವೆ. ಇದೊಂದು ಅವೈಲಬಲ್ ಇದೆ ನೋಡಿ ಗೈಸ್. 1216 ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಇದೊಂದು ಅವೈಲಬಲ್ ಇದೆ ಸೇಲಿಗೆ ಅವೈಲಬಲ್ ಇರೋ ಹಸು ಯಾವ್ದು ಹೇಳ್ತಿದ್ದೀನಿ, ಬೇಗ ಬುಕ್ ಮಾಡ್ಕೊಳ್ಳಿ ಕಾಲ್ ಮಾಡ್ಕೊಂಡು. ಡೆನ್ಮಾರ್ಕ್ 40116 ಸೆಕೆಂಡ್ ಲ್ಯಾಕ್ಟೇಷನ್. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 25-26 ಲೀಟರ್ ಹಾಲು ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್. ಕರು ಹಾಕೋದಕ್ಕೆ 1 ಮಂತ್ ಟೈಮ್ ಇದೆ ಗೈಸ್. 1 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. 60 ತಲ್ಲಿದೆ. ಟಾಪ್ ಲೈನ್ ಆಗ್ಲಿ, ಫೇಸ್ ಕ್ವಾಲಿಟಿ, ಸೈಡ್ ಫ್ರೇಮು, ಅಡರ್ ಸ್ಕೋರ್ ಆಗ್ಲಿ, ಲೆಗ್ ಸ್ಕೋರ್ ಆಗ್ಲಿ ಎಲ್ಲದನ್ನು ಚೆಕ್ ಮಾಡ್ಕೊಳ್ಳಿ. ಬ್ರೀಡ್ ಚೆಕ್ ಮಾಡ್ಕೊಳ್ಳಿ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಗೈಸ್. ಹಸುಗಳು ಯಾವ ತರ ಇದೆ ನೋಡಿ. ಹೆಲ್ದಿಯಾಗಿ ಮಲ್ಕಾಕೊಂಡು ನಿಂತಿದೆ. ಇವತ್ತು ಬೆಳಗ್ಗೆ ಬಂದಿರೋದು ಹಸು ಫುಲ್ ರೆಸ್ಟಿಂಗ್ ಅಲ್ಲಿ ಇದೆ. ಇವತ್ತೆಲ್ಲ ಸ್ವಲ್ಪ ಲಿಮಿಟ್ ಆಗಿ ಮೇವು ತಿನ್ಕೊಂಡು ಆರಾಮಾಗಿ ರೆಸ್ಟಿಂಗ್ ಅಲ್ಲಿ ಇದಾವೆ. ಇನ್ನೊಂದು ವಾರ ಹೋಯ್ತು ಅಂದ್ರೆ ಫುಲ್ ಸೈಜ್ ಚೇಂಜ್ ಆಗುತ್ತೆ ಗೈಸ್. ಸೈಜ್ ಆಗ್ಲಿ, ಹಸು ಕ್ವಾಲಿಟಿ ಯಾವ ತರ ಇದೆ ನೀವೇ ಕಮೆಂಟ್ ಮಾಡಿ ಗೈಸ್. ಯಾರು ನೋಡಿದ್ರೆ ಕಮೆಂಟ್ ಮಾಡಿ. ಇದು 4 ತಿಂಗಳು ಫಲ, 4 ಮಂತ್ ಪ್ರೆಗ್ನೆನ್ಸಿ. ಇದು ಸೇಲ್ ಆಗಿದೆ. ಇದು ಗುಬ್ಬಿಗೆ ಹೋಗ್ತಾ ಇದೆ. 4 ಮಂತ್ ಪ್ರೆಗ್ನೆಂಟ್. ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ. ಇದು ಗುಬ್ಬಿಗೆ ಹೋಗ್ತಾ ಇದೆ. ಬರೀ 95,000 ಸೇಲ್ ಆಗಿದೆ ಗೈಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 1,35,000. ಇಂಟ್ರೆಸ್ಟ್ ಇದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ಧರ್ಮಸ್ಥಳಕ್ಕೆ ಹೋಗ್ತದೆ ಈ ಹಸು. ಇದು ಕೋಲಾರ್ಗೆ ಹೋಗ್ತಾ ಇದೆ. ಇದು ಅವೈಲೇಬಲ್ ಇದೆ. ಇಂಟ್ರೆಸ್ಟ್ ಇದ್ದವ್ರು ಬೇಗ ಬುಕ್ ಮಾಡ್ಕೊಳ್ಳಿ ಗೈಸ್. ಇದು ನೋಡಿ ಹಸು ಹೈಟ್, ಸೈಜು, ಕ್ವಾಲಿಟಿ ನೋಡಿ. ABS ಸ್ಟ್ರೈಕರ್ ಅಲ್ಲಿ ಬರುತ್ತೆ. ದೊಡ್ಡ ಹಸು ಗೈಸ್. ದೊಡ್ಡ ಹಸು ಹೈಟ್ ನೋಡ್ಕೊಂತಿದ್ರೆ ನೀವೇನೆ. ಅಡ್ಡರ್ ನೋಡಿ, ಮಿಲ್ಕಿಂಗ್ ವೇನ್ಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಮಿಲ್ಕಿಂಗ್ ವೇನ್ಸ್ ನೋಡಿ ಎಷ್ಟು ದಪ್ಪ ಇದೆ. ನನ್ನ 2-3 ಬೆಳ್ಳು ಒಂದ್ಸತಿ ಹಾಕ್ಬೇಕು, ಅಷ್ಟು ದಪ್ಪ ಇದೆ ಮಿಲ್ಕಿಂಗ್ ವೇನ್ಸ್ ಗೈಸ್. ಇದು ಸೆಕೆಂಡ್ ಲ್ಯಾಕ್ಟೇಷನ್. ABS ಸ್ಟ್ರೈಕರ್ ಅಲ್ಲಿ ಬರುತ್ತೆ. ಮಿಲ್ಕಿಂಗ್ ವೇನ್ಸ್ ಆಗ್ಲಿ, ಲೆಗ್ ಸ್ಕೋರ್ ಆಗ್ಲಿ, ಅಡರ್ ಸ್ಕೋರ್, ಟಾಪ್ ಲೈನ್ ನೋಡಿ ಯಾವ ತರ ಇದೆ. ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನ್. ಒರಿಜಿನಲ್ 60 ತಲ್ಲಿದೆ ನೋಡಿ. ಹಸು ಯಾವ ತರ ಇದೆ ಅಂತ ನೋಡಿ ಗೈಸ್. ಸಾಧು ಗುಣ ನೋಡಿ. ಎಷ್ಟು ಹಸು ಎಷ್ಟು ದೊಡ್ಡದಾಗಿದೆ. ಸುಮಾರು ಜನ ಮುಟ್ಟಕ್ಕೆ ಇರ್ತಾರೆ ಒದಿಯುತ್ತೇನೋ ಅಂತ. ತುಂಬಾ ಸಾಧು ಗುಣ, ತುಂಬಾ ಚೆನ್ನಾಗಿದೆ. ಬ್ರೀಡ್ ಹಸುಗಳು ಯಾವುದೇ ಕಾರಣಕ್ಕೂ ಒದಿಯಲ್ಲ. ತುಂಬಾ ಅಂದ್ರೆ ತುಂಬಾ ಕ್ವಾಲಿಟಿ ಹಸು. ಇದು ಮದ್ದೂರಿಗೆ ಹೋಗ್ತದೆ ಗೈಸ್. ಮದ್ದೂರಿಗೆ ಸೇಲ್ ಆಗಿದೆ ABS ಸ್ಟ್ರೈಕರ್. ಇದೊಂದು ನೋಡಿ, ಇದು 3rd ಲ್ಯಾಕ್ಟೇಷನ್ ಹಸು ಗೈಸ್. ನಮ್ಮ ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಏನಿದೆ ಅದೇ ಸತ್ಯ ಹೇಳೋದು. ಫಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಅಂದ್ರೆ ಸೆಕೆಂಡ್ ಲ್ಯಾಕ್ಟೇಷನ್. 3rd ಲ್ಯಾಕ್ಟೇಷನ್ ಹಸು ಇದು. ಸೆಕೆಂಡ್ ಲ್ಯಾಕ್ಟೇಷನ್ ಅಲ್ಲಿ 40 ಲೀಟರ್ ಆಲ್ರೆಡಿ ಕೊಟ್ಟಿದೆ ಗೈಸ್. ಇದು ಸೆಕೆಂಡ್ ಲ್ಯಾಕ್ಟೇಷನ್ 40 ಲೀಟರ್ ಅಲ್ಲಿ ಕೊಟ್ಟಿದೆ. ಈಗ 3rd ಲ್ಯಾಕ್ಟೇಷನ್. ಹಸು ನೋಡಿ ಯಾವ ತರ ಇದೆ ಅಂತ. ಹೈಟ್, ಸೈಜು, ಲೆಂತ್ ನೋಡಿ ಯಾವ ತರ ಇದೆ. ಹಸು ತೂಕ ಇದ್ದಷ್ಟು ಹಾಲು ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ನೋಡಿ ಯಾವ ತರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ವರ್ಲ್ಡ್ ವೈಡ್ ಸೆಕ್ಸ್ಡ್ ಸೆಮೆನ್ ಆಗಿದೆ. ವರ್ಲ್ಡ್ ವೈಡ್ ಅಲ್ಲಿ ಮ್ಯಾಗ್ನಮ್ ಸೆಕ್ಸ್ಡ್ ಸೆಮೆನ್ ಆಗಿದೆ ಗೈಸ್ ಹಸುಗೆ. ಹಸು ಬಂದ್ಬಿಟ್ಟು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಕ್ವಾಲಿಟಿ ನೀವೇ ನೋಡ್ತಾ ಇದೀರಿ ಯಾವ ತರ ಇದೆ. ಲೆಂತ್, ಹೈಟ್, ತೂಕ, ಸೈಜು, ಟಾಪ್ ಲೈನ್ ನೋಡಿ, ಲೆಗ್ ಸ್ಕೋರ್ ನೋಡಿ, ಅಡರ್ ಸ್ಕೋರ್ ನೋಡಿ. ಕೆಚ್ಚಲು ನೋಡಿ ಯಾವ ತರ ಇದೆ. ಕೆಚ್ಚಲು ನೋಡಿ ಫುಲ್ ಧೂಳಾಗಿದೆ ಮನಿಕೊಂಡು ಕೆಳಗಡೆ. ಈ ತರ ಕ್ವಾಲಿಟಿ ಹಸುಗಳು ಯಾರಿಗ್ ಬೇಕು ಬೇಗ ಹರ್ಷಿ ಡೈರಿ ಫಾರ್ಮ್ಗೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ತುಂಬಾ ಬಿಸಿ ಇದೀವಿ ಇವತ್ತು, ಆದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಅವೈಲಬಲ್ ಇರೋ ಹಸುಗಳು ತೋರಿಸಿದೀನಿ. ಈಗ ಅದು ಲೋಡ್ ಆಗ್ತಾ ಇದೆ. ಈಗ ಅರಸೀಕೆರೆ ಅದು ಲೋಡ್ ಆಗ್ತಾ ಇದೆ. ಬನ್ನಿ ಅವ್ರ ಹತ್ರ ಮಾತಾಡಿಸ್ತೀನಿ. ನಿಮ್ಮ ಹೆಸರು? ಸುನಿಲ್ ಅಂತ. ಯಾವ ಊರು ಬ್ರದರ್? ಹಾಸನಿಂದ ಬಂದಿದ್ದಾರೆ ನಮ್ಮ ಬ್ರದರ್. ಬ್ರದರ್ ಹಸು ಯಾವಾಗ ಬುಕ್ ಮಾಡ್ಕೊಂಡ್ರಿ ಹಸುನ? ಇದು ಬುಕ್ ಮಾಡಲೇ ಒಂದು 10 days ಬಿಫೋರ್ ಬುಕ್ ಮಾಡಿದ್ದೆ. ಪಂಜಾಬ್ ಅಲ್ಲಿ ಇದಾಗಲೇ ಬುಕ್ ಮಾಡ್ಕೊಂಡ್ರಿ? ಪಂಜಾಬ್ ಅಲ್ಲಿ ಇದ್ದಾಗಲೇ ನೀವು ವಿಡಿಯೋ ಮಾಡಿದಾಗಲೇ ಅಲ್ಲೇ ಬುಕ್ ಮಾಡಿದ್ದೆ. ನಾನು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದೆ. ಓಕೆ. ನೀವು ಲೈವ್ ಆಗಿ ಬಂದು ಹಸು ನೋಡಿದ್ರಲ್ಲ ಯಾವ ತರ ಇದೆ ಹಸು? ಸೇಮ್ ಏನೇ ವಿಡಿಯೋದಲ್ಲಿ ತೋರಿಸಿದ್ರೆ ಅದಕ್ಕಿಂತ ಚೆನ್ನಾಗೇ ಇದೆ ಇಲ್ಲಿ. ಅಲ್ಲಿ ಝೂಮ್ ಮಾಡಿ ಒಬ್ಬರವರು ಝೂಮ್ ಮಾಡಿ ತೋರಿಸ್ತಾರೆ, ಆತರ ಎಲ್ಲ ನಡೆಯುತ್ತೆ. ಬಟ್ ಅಲ್ಲಿ ಏನಿದೆ ಫೋಟೋ ವಿಡಿಯೋದಲ್ಲಿ ಅದಕ್ಕಿಂತ ಚೆನ್ನಾಗೇ ಇದೆ. ಬಟ್ ನೋಡೋಕೆ ಬ್ರೀಡೇ ಇದೆ, ಅದು ಇಂಪಾರ್ಟೆಂಟ್. ಫಸ್ಟ್ ಕಾಂಪ್ರಮೈಸ್ ಕ್ರಾಸ್ ಬ್ರೀಡ್ ಹಸುನಾ ಅಥವಾ ಚೆನ್ನಾಗಿದೆ? ಬ್ರೀಡಲ್ಲೇ ಇದೆ ಹಸು. ಮತ್ತೆ ಬಾಟಮ್ ಎಲ್ಲ ಚೆನ್ನಾಗೇ ಮಾಡಿದೆ. ಒದಿಯುತ್ತಾ ಏನಾದ್ರು ಹಸು? ಇಲ್ಲ ಎಲ್ಲ ಚೆಕ್ ಮಾಡಿದೀನಿ, ಅದ್ರದ್ದೆಲ್ಲ ಏನ್ ತೊಂದ್ರೆ ಇಲ್ಲ.
ಮತ್ತೆ ನಿಮ್ಮ ಪಾಸಿಟಿವ್ ಫೀಡ್ಬ್ಯಾಕ್ ನೋಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಹೌದು, ನೀವೆಲ್ಲ ಯಾವ್ದಾದ್ರಲ್ಲಿ ವಾಚ್ ಮಾಡಿದ್ರಿ ಬ್ರದರ್ ನಮ್ಮ ವಿಡಿಯೋಸ್ ಮತ್ತೆ ನಮ್ದು ಕಮೆಂಟ್ಸ್ ಎಲ್ಲ? ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಆಲ್ಮೋಸ್ಟ್ ಅಲ್ಲೂ. ಅಲ್ಲಿ ನಿಮ್ಮ ರಿಮಾರ್ಕ್ಸ್ ಎಲ್ಲ ನೋಡಿ ನಾನು ಇಲ್ಲಿ ಬಂದೆ. ಸೊ ಇದು ವರ್ತ್. ಸೊ ಬ್ರೀಡ್ ಬಗ್ಗೆ ಮಾತಾಡಂಗಿಲ್ಲ. ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ಒಳ್ಳೆ ಕ್ವಾಲಿಟಿ ಹಸು ಸಿಕ್ಕಿದೆ ಅಂತ ಖುಷಿ ಆಗಿದೆಯಾ? ಸ್ಟಾರ್ಟಿಂಗ್ ಮಾಡ್ತಾ ಇದೀರಾ ನೀವು? ಹೌದು, ಸ್ಟಾರ್ಟಿಂಗ್. ಮತ್ತೆ ಬ್ರೀಡ್ ಅಲ್ಲಿ ಆಗ್ಲಿ ಅಥವಾ ನಮ್ ರೆಸ್ಪಾನ್ಸ್ ಯಾವ ತರ ಇತ್ತು ಬ್ರದರ್? ನಿಮ್ ಮಾತಾಡೋದಾಗ್ಲಿ, ಫೋನ್ ಮಾಡಿದಾಗ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದೀರಾ, ರೆಸ್ಪಾನ್ಸ್ ಯಾವ ತರ ಇತ್ತು? ಇಲ್ಲ, ರೆಸ್ಪಾನ್ಸ್ ನೀವು ಪಾಸಿಟಿವ್ ಆಗಿದ್ದೀರಾ ಮತ್ತೆ ಫ್ರೆಂಡ್ಲಿ ಇದೀರಾ ತುಂಬಾ. ನೀವು ಫೋನ್ ಅಲ್ಲೇ ಆಗ್ಲಿ ಮತ್ತೆ ವಿಡಿಯೋ ಕಾಲ್ ಅಲ್ಲೇ ಆಗ್ಲಿ ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ನಿಮಗೆ. ಮತ್ತೆ ಇಲ್ಲಿ ಬಂದ್ ನೋಡಿದಾಗ್ಲೂ ಬ್ರೀಡ್ ಇದೆ ಮತ್ತೆ ಪಾಸಿಟಿವ್ ಇದು ವಿಟ್ನೆಸ್ ಇದೆ. ನೀವು ಅಡ್ವಾನ್ಸ್ ಹಾಕಿದ್ರಿ, ಏನಾದ್ರು ಮೋಸ ಏನಾದ್ರು ಆಗಿತ್ತು? ಇಲ್ಲ ಅದ್ರಲ್ಲಿ ಏನಿಲ್ಲ. ಈಗ ಸುಮಾರು ಜನ ಅಡ್ವಾನ್ಸ್ ಹಾಕಿದ್ಮೇಲೆ ಫೋನ್ ಎತ್ತಲ್ಲ, ಆತರ ಏನಾದ್ರು ಆಯ್ತು? ಇಲ್ಲ ಆತರ ಎಲ್ಲ ಏನಿಲ್ಲ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ನಿಮ್ ಕಡೆಯಿಂದ. ಅದ್ರ ಬಗ್ಗೆ ಏನ್ ಮೋಸ ಏನಿಲ್ಲ. ಬ್ರದರ್, ನಿಮಗೆ ಹಾಲು ಇಷ್ಟ ಹಾಲು ಕರೀತಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಹಸು ನೋಡ್ತಾ ಇದೆ. ಬಾಟಮ್ ಎಲ್ಲ ನೋಡಿ ನರ್ಸ್ ಎಲ್ಲ ನೋಡಿದ್ಮೇಲೆ ಅದು ಕಾನ್ಫಿಡೆನ್ಸ್ ಇದೆ. ಕರು ಹಾಕಿದ್ಮೇಲೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ 100% ಹಾಲು ಚೆನ್ನಾಗಿ ಕೊಡುತ್ತೆ. ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನಾನು ಏನ್ ಹೇಳ್ಕೊಡಿದ್ದೀನಿ ಅದೇ ತರ ಮೇಂಟೆನೆನ್ಸ್ ಮಾಡಿ. ನಿಮಗೆ ಯಾರಿಗೂ ನಾಲೆಡ್ಜ್ ಇಲ್ಲ, ಈಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದು ನೀವು ಬನ್ನಿ ಒಂದ್ಸತಿ ಲೈವ್ ಆಗಿ. ಬ್ರದರ್, ನಾನು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮಗೆ, ಯಾವ ತರ ಮೇಂಟೆನೆನ್ಸ್ ಎಲ್ಲ ಹೇಳಿದೀರಾ. ಖುಷಿ ಆಯ್ತಾ? ಖುಷಿ ಆಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ? ಅದ್ರ ಬಗ್ಗೆ ಏನಿಲ್ಲ, ದುಡ್ಡು ಬಗ್ಗೆ ಎಲ್ಲ ಏನಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತೆ ಹಸುನು ಬ್ರೀಡ್ ಅಲ್ಲಿ ಇದೆ, ಏನ್ ತೊಂದ್ರೆ ಇಲ್ಲ, ಫ್ರೆಂಡ್ಲಿ. ಅದರ್ ಸಿಸ್ಟಮ್ ಅಟ್ಯಾಚ್ಮೆಂಟ್ ಎಲ್ಲ ನೋಡಿ ಯಾವ ತರ ಇದೆ? ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಿಮ್ ಮನಸ್ಸಿಗೆ ತೃಪ್ತಿಯಾಗಿ ವರ್ತಿಗೆ ನೀವು ಕೊಟ್ಟರೆ ದುಡ್ಡಿಗೆ ವರ್ತಿದೆ. ಅಮೌಂಟ್ ಗೆಲ್ಲ ಮೋಸ ಇಲ್ಲ, ವರ್ತಿದೆ. ಓಕೆ ಬ್ರದರ್, ಆಯ್ತು, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಸುಗಳು. ಥ್ಯಾಂಕ್ ಯು ಗೈಸ್. ನೋಡಿ, ಇವಾಗ ಅರ್ಸಿಕೆರವ್ರು ಬಂದಿರೋ, ಅವ್ರ ಹತ್ರ ಮಾತಾಡಿಸ್ತೀನಿ. ನಮಸ್ಕಾರ. ನಿಮ್ಮ ಹೆಸರು ಸರ್? ಜಗದೀಶ್ ಅಂತ. ಜಗದೀಶ್ ಅಂತ, ಸ್ವಲ್ಪ ಜೋರಾಗಿ ಮಾತಾಡಿ. ನೀವ್ ಯಾವಾಗ ಬುಕ್ ಮಾಡಿದ್ರಿ ಸರ್ ಹಸುನ? ಒಂದು 9 days ಆಯ್ತು. 9 days ಆಯ್ತು. ಪಂಜಾಬ್ ಅಲ್ಲಿ ಇದ್ದಾಗಲೇ ಹಸುಗಳು ಬುಕ್ ಮಾಡ್ಕೊಂಡ್ರೆ? ಪಂಜಾಬ್ ಅಲ್ಲಿ ಇದ್ದಾಗಲೇ. ಓಕೆ, ಹಸು ಯಾವ ತರ ಇದೆ ಬ್ರದರ್ ಸರ್? ನೀವು ಇಲ್ಲಿ ಬಂದು ನೋಡಿದೀರಾ? ಚೆನ್ನಾಗಿದೆಯಾ? ಅಥವಾ ಏನಾದ್ರು ಕ್ರಾಸ್ ಬ್ರೀಡ್ ಹಸು ತಂದ್ಬಿಟ್ಟು ಆ ತರ ಏನಾದ್ರು ಆಗಿದೆಯಾ? ಹಸು ಕ್ವಾಲಿಟಿ ಯಾವ ತರ ಇದೆ? ಕ್ವಾಲಿಟಿ ಸೂಪರ್. ಬ್ರೀಡ್ ಚೆನ್ನಾಗಿದೆಯಾ ಹಸುಗಳು? ಬ್ರೀಡ್ ಓಕೆ. ಹಸುಗಳು ಈಗ ನೀವು ಬಂದಿರಾ, ಲೈವ್ ಅಲ್ಲಿ ನೋಡ್ತಿದ್ದೀರಾ, ವಿಡಿಯೋದಲ್ಲಿ ನೋಡೋದಕ್ಕೂ ಲೈವ್ ಅಲ್ಲಿ ನೋಡೋದಕ್ಕೂ ಹಸು ನಿಮ್ಗೆ ಯಾವ ತರ ಅನಿಸ್ತು? ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ. ಲೈವ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ಅಲ್ಲಿ ಹಸು ಚೆನ್ನಾಗಿದೆ. ನಿಮ್ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆ ಹಸು ಸಿಕ್ತು ಅಂತ? ಚೆನ್ನಾಗಿ ಖುಷಿ ಇದೆ. ಓಕೆ, ರೆಸ್ಪಾನ್ಸ್ ಯಾವ ತರ ಇದೆ ನಮ್ ಕಡೆಯಿಂದ? ನೀವು ಫೋನ್ ಮಾಡಿದಾಗ ಎತ್ತು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಚೆನ್ನಾಗಿದ್ಯಾ? ರೆಸ್ಪಾನ್ಸ್ ಎಲ್ಲ ನೀವೇ ಮಾಡಿರಿ ನಮಗೆ. ಏನಾದ್ರು ಈಗ ಅಡ್ವಾನ್ಸ್ ಹಾಕ್ತೀರಾ? ಬೇರೆ ಕಡೆ ಅಡ್ವಾನ್ಸ್ ಹಾಕಿದ್ಮೇಲೆ ಮೋಸ ಏನಾದ್ರು ಆಗುತ್ತೆ? ನೀವು ಅಡ್ವಾನ್ಸ್ ಹಾಕಿದ್ರೆ 35,000 ಸ್ಟಾರ್ಟಿಂಗ್ ಅಡ್ವಾನ್ಸ್ ಹಾಕಿದ್ರೆ, ಅದಕ್ಕೆ ನಿಮ್ಗೆ ಏನಾದ್ರು ಮೋಸ ಏನಾದ್ರು ಆಯ್ತಾ? ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆಯಾ? ರೆಸ್ಪಾನ್ಸ್ ಚೆನ್ನಾಗಿದೆ. ಹಸುನು ಕ್ವಾಲಿಟಿ ಇದೆ. ನಾನು ಬೆಜ್ಜನ್ ಹಸು ನೋಡಿದೀನಿ. ನಾವು ಹಸು ಸಾಕ್ತಾ ಇದೀವಿ, ಬಟ್ ಹೇಳಲಿಲ್ಲ. ನಾನು ಆಲ್ರೆಡಿ ಎಲ್ಲ 17 ಲೀಟರ್ ಒಂದ್ ಹೊತ್ತಿಗೆ ಕೊಡೋದು ನಾವಲ್ಲೇ ಸಾಕಿದೀರಾ? ಹೌದು, ಒಂದ್ ಹೊತ್ತಿಗೆ 17. ಇದು ನಿಮ್ಗೆ ಸಾದು ಖುಷಿ ಇದೆಯಾ? ಹಾಲ್ ಕರಿತಿದ್ದು ಒಳ್ಳೆ ಹಸು ಅಂತ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಖುಷಿ ಇದೆ. ಹಸ ನಾವು ಹಿಂದ್ಗಡೆ ನಾವು ಸೇಫ್ ನೋಡೋದು, ಮುಂದ್ಗಡೆ ನೋಡಲ್ಲ. ಹಸ ಹಿಂದ್ಗಡೆ ಕ್ವಾಲಿಟಿ ನಿಮ್ಗೆ ಇಷ್ಟ, ಮನ್ಸಿಗೆ ತೃಪ್ತಿ ಆಗಿದೆ ಸರ್? ನೀವು ತಗೊಂಡ್ರೆ ದುಡ್ಡಿಗೆ ಖುಷಿ ಇದೆ. ನಿಮ್ ತಗೊಂಡ್ರೆ ದುಡ್ಡು ಜಾಸ್ತಿ ಅನ್ಸ್ತಾ ಇದೆ ಅಥವಾ ಒಳ್ಳೆ ಹಸು ಸಿಕ್ತು ಅಂತ? ಒಳ್ಳೆ ಹಸು, ಖುಷಿ ಇದೆ. ಹಸು ಬಾರಿ ಸಾಧು ಇದೆ. ಮೈನ್ ಅದು ಕೇಳೋದ್ ನಾವು. ಮುಟ್ಟಿರೆ ಕೆಲವು ಸಿಕ್ಕಾಪಟ್ಟೆ ಇದಾಡ್ದಂಗ್ ಆಡ್ತಾರೆ. ನಾನು ಇಲ್ಲೇ ನಿಂತಿದ್ದೀನಿ, ಎಷ್ಟು ಸಾಧುವಾಗಿದೆ, ನನ್ನೇ ಮೈ ಸೋರ್ಕೊಂಡು ಆರಾಮಾಗಿ ನಿಂತಿದೆ. ಓಕೆ, ಏನಾದ್ರು ಮೋಸ ಏನಾದ್ರು ಇದೆ ಸರ್ ಹಸಿ ಡೈರಿ ಫಾರ್ಮ್ ಅಲ್ಲಿ? ಏನು ಇಲ್ಲ ಸದ್ಯಕ್ಕೆ. ಬಟ್ ಈ ಕರು ಹಾಕೋದು ಎಷ್ಟು ದಿವಸ ಟೈಮ್ ಇದೆ? ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. 1.5 ತಿಂಗಳ. ಈಗ ಆಚೆಯಿಂದ ನೋಡ್ತಿರೋ ರೈತರಿಗೆ, ನಮ್ ಫ್ಯಾಮಿಲಿಗೆ, ಏನ್ ಕರ್ನಾಟಕ ಫ್ಯಾಮಿಲಿಗೆ ಏನಂತ ಹೇಳಕ್ ಇಷ್ಟಪಡ್ತಾರೆ? ತಗೋಬಹುದು, ಆರಾಮ ತಗೋಬಹುದು. ಇನ್ ಬೇರೆ ಕಡೆ ಹೋಗಿ ಒದ್ದಾಡೋದು, ಹಿಂಸೆ ಪಡೋದಕ್ಕಿನ್ನಲ್ಲೂ ಇಲ್ಲಿ ಒಂದ್ 5,000 ದುಡ್ಡು ಜಾಸ್ತಿ ಆದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ, ನೀವು ಇವಾಗ ಜಸ್ಟ್ ಬಂದಿದ್ದೀರಾ, ನಿಮ್ಗೆ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಪ್ರತಿಯೊಂದು ನಾನು ಗೈಡ್ ಮಾಡ್ಕೊಡ್ತೀನಿ, ಆ ತರ ಮೇಂಟೆನೆನ್ಸ್ ಮಾಡ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೇದಾಗಿ. ನೋಡಿದಿರಾ, ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು. ರೈತರು ಬರ್ತಾ ಇರ್ತಾರೆ, ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ರೈತರು ಬರ್ತಾನೆ ಇರ್ತಾರೆ, ಡೈಲಿ ನೋಡ್ತಾ ಇರ್ತಾರೆ, ಹಸುಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಇಷ್ಟು ಬೇಗ ಹಸುಗಳು ಬರೋಕ್ಕೂ ಮುಂಚೆನೆ ಬುಕ್ ಆಗ್ತವೆ ಅಂದ್ರೆ ನೀವು ಯೋಚನೆ ಮಾಡಿ, ಹಸುಗಳು ಕ್ವಾಲಿಟಿ ಯಾವ ತರ ಇರುತ್ತೆ, ರಿಸಲ್ಟ್ ಯಾವ ತರ ಇರುತ್ತೆ, ಬ್ರೀಡ್ ನಾವ್ ಯಾವ ತರ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಕೊಡೋ ಪ್ರೈಸಿಂಗ್ ಅಲ್ಲಿ ಇಂಥ ಬ್ರೀಡಿ ಕ್ವಾಲಿಟಿಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ನಾವು ಹಸುಗಳು ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಯಾರನ್ನು ಈ ಪ್ರೈಸ್ ಅಲ್ಲಿ ಹಸುಗಳನ್ನ ಕೊಡಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅದನ್ನ ನಾನು ಚಾಲೆಂಜ್ ಮಾಡ್ತೀನಿ. ಯಾಕೆಂದ್ರೆ ಒಳ್ಳೆ ಕ್ವಾಲಿಟಿ ಹಸುಗಳನ್ನ ಲೋ ಮಾರ್ಜಿನ್ ಅಲ್ಲಿ ಪಂಜಾಬಿಂದ ತಗೊಂಡ್ಬಂದು ರೈತರಿಗೆ ಹಸುಗಳನ್ನ ತಲುಪಿಸ್ತಾ ಇದೀವಿ. ಸೊ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಆ ಡೈರಿ ಫಾರ್ಮ್, ಈ ಡೈರಿ ಫಾರ್ಮ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಪಂಜಾಬ್ ಹಸುಗಳು ತರ್ತಿರೋರ ಹತ್ರ ಈ ಪ್ರೈಸ್ ಆ ಪ್ರೈಸ್ ನೋಡ್ಕೊಳ್ಳಿ. ಮತ್ತೆ ಕ್ವಾಲಿಟಿ ನಮ್ಮ ಹತ್ರ ಯಾವ ಕ್ವಾಲಿಟಿ ಸಿಗ್ತಾ ಇದೆ ಅದನ್ನ ನೋಡಿ ಗೈಸ್. ಅಣ್ಣ, ನಿಮ್ಗೆ ನೋಡಿದ್ರಿ ಕ್ವಾಲಿಟಿ ಯಾವ ತರ ಇದೆ? ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ? ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಸುಮಾರು ಜನ ಲೈವ್ ಅಲ್ಲಿ ಬಂದು ನೋಡಿದ್ರೆ ಕಮೆಂಟ್ ಮಾಡ್ತಿರ್ತಾರೆ. ಬ್ರೀಡ್ ಒಂದ್ಕಿನ ಒಂದೊಂದು ಟಾಪ್ ಇದೆ. ಸುಮಾರು ಜನ ಲೈವ್ ಅಲ್ಲಿ ಬಂದಿರಲ್ಲ, ಕಮೆಂಟ್ ಆಗ್ತಾ ಇರ್ತಾರೆ ಕ್ರಾಸ್ ಬ್ರೀಡ್ ಹಸುಗಳು ಅಂತ. ಅದಕ್ಕೆ ಲೈವ್ ಅಲ್ಲಿ ನೋಡಿದ್ರೆ ಹೆಂಗಿದೆ? ಲೈವ್ ಅಲ್ಲಿ ಸೂಪರ್. ಇದು ಕ್ರಾಸ್ ಗಳಾದ್ರೆ ಮುಟ್ತಿದ್ದಂಗೆ ಅವು ಕುಣಿದಾಡ್ತಾವೆ. ಹೌದೌದು. ಇವು ಒರಿಜಿನಲ್ ಹಸುಗಳು ಏನಿದಾವೆ, ಇವು ಯಾವ್ದೇ ಕಾರಣಕ್ಕೂ ಬ್ರೀಡ್ ಹಸುಗಳು ಯಾವ್ದೇ ಕಾರಣಕ್ಕೂ ಒದಿಯಲ್ಲ, ಗುದಿಯಲ್ಲ, ಆತರ ಯಾವ್ದೂನು ಮಾಡೋದಿಲ್ಲ ಗೈಸ್. ಆತರ
ಅವ್ರಿಗೆ ಅದಕ್ಕೆ ಆತರ ಇದೇ ಇಲ್ಲ, ಆತರ ಸ್ವಭಾವನೇ ಇರಲ್ಲ. ಈಗ ಬೆಳಿಗ್ಗೆ ಬಂದಿದೀವಿ ಅಂತೀರಾ, ಇನ್ನೂ ಒಂದ್ 2-3 ದಿವಸ ಕಳಿಬೇಕು. ಇದು ಇನ್ನು 2-3 ದಿವಸ ಹೋದ್ರೆ ಇನ್ನು ಒಳ್ಳೆ ಸೈಜ್ ಅಲ್ಲಿ ಬರುತ್ತೆ, ಇನ್ನು ತುಂಬಾ ಚೆನ್ನಾಗೂ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ guys. ಈ ಹಸುಗಳು ರೈತರ ಮನೇಲಿ ಯಾವ ತರ ಇರುತ್ತೋ ಅದೇ ತರ ನಾವು ತೋರ್ಸೋದು. ನಾವು ತೊಳೆದು ಬಳ್ದು ಹಗ್ಗ ಚೇಂಜ್ ಮಾಡಿ ಬೆಲ್ಟ್ ಹಾಕಿ ಕಾಲಿಗೆ ದಾರ ಕಟ್ಟಿ ಒಳ್ಳೆ ಶೋ ಮಾಡಂಗೆ ಗೊಂಬೆಗಳ ತರ ರೆಡಿ ಮಾಡಿ ಹಸುಗಳು ಸೇಲ್ ಮಾಡೋದಿಲ್ಲ. ರೈತರ ಮನೆ ತಗೊಂಡಾಗ ಹೆಂಗಿರುತ್ತೆ ಹಸುಗಳು ಅದೇ ತರ ಇಲ್ಲೂ ಹಸುಗಳು ಸಿಗ್ತವೆ. ಆ ತರ ನಾವು ಹಸುಗಳನ್ನ ತಲುಪಿಸೋದು. ನಮಸ್ಕಾರ, ನಿಮ್ಮ ಹೆಸರು? ದಿಲೀಪ್ ಅಂತ. ದಿಲೀಪ್ ಅಂತ. ನಮ್ ಜಗದೀಶ್ ಸರ್ ಜೊತೆ ಬಂದಿದ್ದೀರಾ. ಹಸುಗಳು ಲೈವ್ ಅಲ್ಲಿ ನೋಡಿ ಯಾವ ತರ ಇದೆ ಬ್ರದರ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಕ್ವಾಲಿಟಿ ಯಾವ ತರ ಇದೆ? ಬ್ರೀಡ್ ಯಾವ ತರ ಇದೆ? ಕ್ವಾಲಿಟಿ ಸೂಪರ್ ಆಗಿದೆ. ಬೇರೆ ತರ ಶೋ ತರ ದಾರ ಕಟ್ಟೋದು ಸ್ನಾನ ಗೀನ ಏನು ಮಾಡ್ಸಿಲ್ಲ. ಹೌದು, ಅದೇ ತರ ಯಾವ ತರ ಕ್ಲಿಯರಿಟಿ ಇದೆ ಅದೇ ತೋರಿಸ್ತೀವಿ. ರೈತರ ಮನೇಲಿ ಯಾವ ತರ ಇರುತ್ತೆ ಅದೇ ತರ ನಾವು ರೈತರಾಗಿರೋದ್ರಿಂದ ರೈತರ ಮನೇಲಿ ಯಾವ ತರ ಮನೇಲಿ ಯಾವ ತರ ಸಾಕ್ತಾರೆ ಅದೇ ತರ ಇದೆ. ಪಂಜಾಬ್ ಇಂದ ಅಲ್ಲಿಂದ ಬಂದಿದಾವೆ. ಎಷ್ಟು ಸ್ಟ್ರೆಸ್ ಇಂದ ಬಂದಿದಾವೆ. ಅದ್ರ ಹಸುಗಳು ಯಾವ ತರ ಇದೆ ಕ್ವಾಲಿಟಿಲಿ ನೋಡೋದಿಕ್ಕೆ? ಚೆನ್ನಾಗಿದೆ. ಓಕೆ. ಪಂಜಾಬ್ ಹಸುಗಳು ಆ ತರ ಆಗುತ್ತೆ ಪ್ರಾಬ್ಲಮ್, ಈ ತರ ಆಗುತ್ತೆ ಪ್ರಾಬ್ಲಮ್ ಅಂತ ಅಂತಾರೆ. ಅಲ್ಲಿಂದ ಬಂದ್ರೆ ಸತ್ತೋಗ್ಬಿಡ್ತಾವೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಹಸುಗಳು ನೋಡ್ತಿದ್ರೆ ಬ್ರದರ್ ಯಾವ್ದಾದ್ರು ಮಂಗ್ ಕೊಡಿದಿರೋ ತರ ಆತರ ಇದೆಯಾ? ಆಕ್ಟಿವ್ ಆಗಿದೆ. ಓಕೆ. ಚೆನ್ನಾಗಿ ಮೇವು ತಿಂತಿದಾವೆ. ಓಕೆ. ಖುಷಿ ಆಯ್ತಾ ಹಸುಗಳು ನೋಡಿ? ಖುಷಿ. ಲೋಕಲ್ ಹಸುಗಳು ನೋಡ್ತಾ ಇರ್ತೀರಾ, ಪಂಜಾಬ್ ಹಸುಗಳು ನೋಡಿದೀರಾ, ಡಿಫ್ರೆನ್ಸ್ ಯಾವ ತರ ಇದೆ ಬ್ರದರ್ ನಿಮ್ ನೋಡಕ್ಕೆ? ಡಿಫ್ರೆಂಟ್ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಓಕೆ. ಕ್ವಾಲಿಟಿ ಲೈವ್ ಆಗಿ ಗೈಸ್ ಯಾರು ನೋಡ್ತಾ ಇರೋ ವಿಡಿಯೋ ಲೈವ್ ಆಗಿ ಬನ್ನಿ. ನಮ್ ಲೊಕೇಶನ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಚಿನ್ನಿ ಅಂತ ನಮ್ದು ಗ್ರಾಮ. ಲೈವ್ ಆಗಿ ಬಂದು ಹಸುಗಳನ್ನ ಒಂದ್ಸತಿ ಚೆಕ್ ಮಾಡಿ. ಡೈಲಿ ಬೆಳಗ್ಗೆಯಿಂದ ಸಂಜೆ ತನಕ ಹೆಚ್ಚು ಕಮ್ಮಿ ಅಂದ್ರೆ 50 ಜನದ ಮೇಲ್ ಬಂದು ವಿಸಿಟ್ ಮಾಡಿ ಹಸುಗಳನ್ನ ನೋಡ್ಕೊಂಡು ಹೋಗ್ತಾರೆ. ನಮ್ಮನ್ನ ಮಾತಾಡ್ಸ್ಕೊಂಡು ಹಸುಗಳನ್ನ ನೋಡ್ಕೊಂಡು ಹೋಗ್ತಾರೆ. ಒಂದ್ ಸತಿ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಹಸುಗಳು ಯಾವ ತರ ಇದೆ ಅಂತ. ಮಹಾರಾಷ್ಟ್ರಕ್ಕೆ ಒಂದ್ ಲೋಡ್ ಹಸುಗಳು ಹೋಯ್ತು. ಡೈರೆಕ್ಟ್ ಅವ್ರು ಪಂಜಾಬಿಂದಾನೆ ಹಸುಗಳು ತಗೊಂಡೋಯ್ತು. ನಮ್ಮ ಹತ್ರ ಏನಕ್ಕೆ ಬರ್ತಾರೆ ಮಹಾರಾಷ್ಟ್ರಕ್ಕೆ ತಗೊಳ್ಳೋರು ಅಂದ್ರೆ, ನಮ್ಮ ಹತ್ರ ಒಂದ್ ಒಳ್ಳೆ ಟ್ರಸ್ಟಿಂದ ಒಂದ್ ಒಳ್ಳೆ ನಂಬಿಕೆಯಿಂದ ಹಸುಗಳು ಸಿಕ್ಕುತ್ತೆ, ಒಳ್ಳೊಳ್ಳೆ ಹಸುಗಳು ಸಿಕ್ಕುತ್ತೆ. ಸೆಲೆಕ್ಷನ್ ಎಲ್ಲಾರು ಹಸುಗಳು ತರಬಹುದು ಗೈಸ್. ಒಳ್ಳೆ ಸೆಲೆಕ್ಷನ್ ಮಾಡಿ ಒಳ್ಳೊಳ್ಳೆ ಸೆಲೆಕ್ಷನ್ ಹಸುಗಳನ್ನ ಮಾತ್ರ ಆರಿಸಿ ತರೋದು ತುಂಬಾ ಕಷ್ಟದ ಕೆಲಸ. ಅಲ್ಲಿ ಲೈವ್ ಅಲ್ಲಿ ಪಂಜಾಬ್ ಅಲ್ಲಿ ಒಂದ್ ಹಸುಗೆ ನಾವು ದಿಸಕ್ ಒಂದ್ ಹಸು ಹುಡುಕ್ತಿವಿ. ಅಷ್ಟು ಕಷ್ಟದಿಂದ ಬೆಳಗ್ಗೆ ಸಂಜೆ ತನಕ ಹುಡುಕಿ ಹಸುಗಳನ್ನ ತಗೊಂಡ್ಬರ್ತೀವಿ. ಎಲ್ಲಾ ಸೆಲೆಕ್ಷನ್ ಹಸುಗಳು ಮಾತ್ರ ತೆಗೆಯೋದು. ಯಾವ್ದೋ ಸಣ್ಣ ಪುಟ್ಟ ಹಸುಗಳು ಆ ತರದ ಹಸುಗಳು ತಗೊಂಡ್ಬರೋದಕ್ಕೆ ಹೋಗೋದಿಲ್ಲ. ಏನ್ ಹೇಳಿದೀವಿ ಡೀಟೇಲ್ಸ್ ಅದೇ ಡೀಟೇಲ್ಸ್. ಕರು ಹಾಕೋದಾಗ್ಲಿ, ಅದು ಏನ್ ಪ್ರೆಗ್ನೆನ್ಸಿ ಆಗಲಿ, ತೊಟ್ಟುಗಿಟ್ಟು ಎಲ್ಲ ಚೆಕ್ಅಪ್ ಆಗಿ ಹೆಲ್ತ್ ಚೆಕ್ಅಪ್ ಆಗಿ ಎಲ್ಲ ಪ್ರತಿಯೊಂದು ಮುಗಿಸಿ ಹಸುಗಳು ಪಂಜಾಬಿಂದ ಇಲ್ಲಿ ತಗೊಂಡ್ಬರ್ತೀವಿ. ಸೊ ಲೈವ್ ಆಗಿ ಬಂದಿದ್ದಾರೆ ಬ್ರದರ್, ಅವ್ರ ಹತ್ರ ಮಾತಾಡ್ಸಿದೀನಿ. ಬ್ರದರ್ ಏನಾದ್ರು ಮೋಸ ಏನಾದ್ರು ಇದೆಯಾ? ಮೋಸ ಏನಿಲ್ಲ. ಮೋಸ ಏನಿಲ್ವಾ? ಓಕೆ. ನಾವು ಜಾವಲ್ ಹತ್ರ ದೊಡ್ಡಘಟ್ಟ ಅಲ್ಲಿಂದ ಬಂದಿದೀವಿ. ಅಲ್ಲಿಂದ 140 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಅಲ್ಲಿಂದ ಇಲ್ಲಿ ಬಂದಿದ್ವಿ ಹೊಸ ತಗೊಳಕ್ಕೆ ಅಂತ. ಈಗ ನಮ್ಮ ಅರಸೀಕೆರೆ ಫ್ಯಾಮಿಲಿ ಅವ್ರಿಗೆ ಏನಾಗ ಇಷ್ಟಪಡ್ತೀರಾ? ಬಂದು ತಗೊಂಡ್ ಹೋಗ್ಬೋದಾ ಹಸುಗಳನ್ನ? ತಗೊಂಡ್ ಹೋಗ್ಬೋದು. ಏನಾದ್ರು ಮೋಸ ಏನಾದ್ರು ಹೋಗ್ಬೋದಾ? ಮೋಸ ಇನ್ನ ಆರಾಮಾಗಿ ತಗೊಬೋದು. ಟೈಮ್ ಇರೋದ್ರಿಂದ ನಮ್ಗೆ ಸೆಟ್ ಆಗ್ತದೆ. ಹೌದು, ಸೆಟ್ ಆಗ್ತಾರೆ. ಸಡನ್ಲಿ ಆಯ್ತು ಒಂದ್ ಸ್ವಲ್ಪ ಕಷ್ಟ ಆಗೋದು. 7 ಮಂತ್ ಯಾರ್ಯಾರು ಪಂಜಾಬ್ ಹಸುಗಳು ತಗೊಳ್ಬೇಕು, 7 ಮಂತ್ ಪ್ರೆಗ್ನೆಂಟ್ ಅಂತ ತಗೊಂಡ್ರೆ ನಮ್ಮ ಫಾರ್ಮಿಗೆ ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಸುಮಾರು ಜನ ಏನ್ ಮಾಡ್ತಾರೆ, ನನ್ಗೆ ರೆಡಿ ಹಸುಗಳು ಬೇಕು, ರೆಡಿ ಹಸುಗಳು ಪಂಜಾಬಿಂದ ನಾವು ತರಕ್ ಹೋಗೋದಿಲ್ಲ. ಮಿನಿಮಮ್ 1 ತಿಂಗಳು ಟೈಮ್ ಇರುತ್ತೆ. ಯಾರ ಹಸುಗಳು ಚೆನ್ನಾಗಿ ನಾವು ಸೆಟ್ ಆಗ್ಬೇಕು, ಒಳ್ಳೆ ಚೆನ್ನಾಗಿ ಹಾಲ್ ಕರಿಬೇಕು, ಒಳ್ಳೆ ಬ್ರೀಡಿಂಗ್ ಹಸುಗಳು ನಾವು ತಗೊಬೇಕು, ಸಾಕ್ಬೇಕು ಅಂತಿದ್ರೆ 7 ಮಂತ್ ಪ್ರೆಗ್ನೆಂಟ್ ತಗೊಳ್ಳಿ. ನನ್ನ ಹತ್ರ ಎಲ್ಲ 7 ಮಂತ್ ಪ್ರೆಗ್ನೆಂಟ್, 7.5 ಮಂತ್ ಪ್ರೆಗ್ನೆಂಟ್, 8 ಮಂತ್ ಪ್ರೆಗ್ನೆಂಟ್ ಹಸುಗಳು ಸಿಗ್ತವೆ. ಅಂತ ಹಸುಗಳು ತಗೊಂಡಾಗ ನಮ್ಮ ವೆದರ್ಗೂ ಅಡ್ಜಸ್ಟ್ ಆಗ್ತವೆ, ಹಸುಗಳು ನಮ್ಮ ಮೇವಿಗೂ ಅಡ್ಜಸ್ಟ್ ಆಗ್ತವೆ, ಅಟ್ಮಾಸ್ಫಿಯರ್ ನೀಟಾಗಿ ಹೊಂದ್ಕೊಂಡು ಹಾಲು ಚೆನ್ನಾಗಿ ಕರಿತವೆ, ಹಾಲಿನ ಇಳುವರಿನೂ ಜಾಸ್ತಿ ಬರುತ್ತೆ. ಇವಾಗ ನಮ್ಮ ಕೇರ್ಪೇಟ್ ಅವರು ಬಂದಿದ್ದಾರೆ ಸರ್. ಈಗ ಎಲ್ಲರೂ ಡೈಲಿ ಬೆಳಗ್ಗೆಯಿಂದ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಹೆಚ್ಚು ಕಮ್ಮಿ ಒಂದು 50-60 ಜನದ ಮೇಲೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅರಸೀಕೆರೆಯವರು ತಗೊಂಡೋಗಿದ್ರು. ಸಾರಿ, ಇವರು ನಮ್ಮ ಹಾಸನದವ್ರು ತಗೊಂಡೋಗಿದ್ದಾರೆ. ಲೋಡ್ ಆಗಿದೆ, ಅರಸೀಕೆರೆಯವ್ರಿಗೆ ಲೋಡ್ ಆಗ್ತಾ ಇದೆ. ಈಗ ನಮ್ಮ ಬ್ರದರ್ ಬಂದಿದ್ದಾರೆ. ಬ್ರದರ್ ನಮಸ್ಕಾರ, ನಿಮ್ಮ ಹೆಸರು? ಅಭಿ ಅಂತ. ಯಾವ ಊರು ನಿಮ್ದು? ಕೇರ್ಪೇಟೆ ಹತ್ರ ಮಡಿನಕೊಡಿ. ಯಾವಾಗ ಪರ್ಚೇಸ್ ಮಾಡಿದ್ರಿ ಬ್ರದರ್ ಈ ಹಸುನ? ಯಾವಾಗ ಬುಕ್ ಮಾಡ್ಕೊಂಡ್ರಿ? 10 days ಆಯ್ತು. 10 days ಆಯ್ತು. ಪಂಜಾಬ್ ಅಲ್ಲಿ ಇದ್ದಾಗಲೇ ಬುಕ್ ಮಾಡ್ಕೊಂಡು? ಪಂಜಾಬ್ ಅಲ್ಲಿ ಲಾಸ್ಟ್ ಡೇಸ್. ಕ್ವಾಲಿಟಿ ಯಾವ ತರ ಇದೆ ಬ್ರದರ್ ನೀವು ತಗೊಂಡಿದ್ದೀರಾ? ಬ್ರೀಡ್ ಅಲ್ಲಿ ಯಾವ ತರ ಇದೆ, ಅಥವಾ ಲೋಕಲ್ ಯಾವ್ದಾದ್ರು ಸಣ್ಣ ಪುಟ್ಟ ಹಸುಗಳು ತಂದ್ಕೊಂಡಿದ್ದೀರಾ? ಹಸು ಯಾವ ತರ ಇದೆ ನಿಮ್ ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ? ಹಸು ಚೆನ್ನಾಗಿದೆ, ಜೋರಾಗಿ ಮಾತಾಡಿ. ಚೆನ್ನಾಗಿದೆ ಅಂದ್ರೆ ಮಾತಾಡಂಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ. ಬ್ರೀಡ್ ಅಲ್ಲಿ ಏನಾದ್ರು ಕಾಂಪ್ರಮೈಸ್ ಇದೆ? ಬ್ರೀಡ್ ಚೆನ್ನಾಗಿದೆ? ಇಲ್ಲ, ಪರ್ಫೆಕ್ಟ್ ಆಯ್ತು. ಏನಾದ್ರು ಮೋಸ ಏನಾದ್ರು ಇದೆಯಾ? ಇಲ್ಲ, ಮೋಸ ಏನಿಲ್ಲ. ಈಗ ಹೊರಗಡೆ ನಮ್ ಕೇರ್ಪೇಟೆ ಫ್ಯಾಮಿಲಿ ಅವರು ಹಸು ತೊಗೊಳೋದ್ರೆ ತಗೊಂಬೋದ? ಏನು ಹೇಳಿ, ಮಾತಾಡೋಂಗ್ ತಗೋಬಹುದು. ತಗೊಂಬೋದಾ? ಮಾತಾಡೋಂಗ್ ತಗೋಬಹುದು. ಓಕೆ. ನಿಮ್ಗೆ ಏನಾದ್ರು ಮೋಸ ಏನಾದ್ರು ಆಯ್ತಾ, ಅಥವಾ ಒಳ್ಳೆ ರೆಸ್ಪಾನ್ಸ್ ಯಾವ ತರ ಐತೆ? ನಮ್ಗೆ ಚೆನ್ನಾಗೈತೆ, ಯಾವ ತರ ಏನಿಲ್ಲ, ಮೋಸ ಏನಿಲ್ಲ, ಚೆನ್ನಾಗಿದೆ. ಒಳ್ಳೇದಾಗ್ಲಿ ಬ್ರದರ್, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಬ್ರದರ್? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್ ಅಂತ. ಯಾವ ಊರು ಬ್ರದರ್? ಮಡಿನಕೊಡಿ, ಕೇರ್ಪೇಟೆ ಪಕ್ಕ. ಕೇರ್ಪೇಟೆ ಪಕ್ಕ. ಹಸು ಲೈವ್ ಅಲ್ಲಿ ಬಂದ್ ನೋಡಿದ್ರಿ, ಏನ್ ಅನ್ಸ್ತು ಬ್ರದರ್ ನಿಮ್ಗೆ? ವಯಸ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಹಂಗೇನೋ ಟಾಪ್ ಇಡಲ್ಲ ಅನ್ಸ್ತು. ಚೆನ್ನಾಗಿದೆ, ಬ್ರೀಡ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಿಮಗೆ ನಾನು ಏನ್ ಹೇಳಿದೀನಿ ಅಲ್ಲಿ ಬರುತ್ತೆ ಅಂತ ನಿಮಗೆ ಮನ್ಸಿಗೆ ತೃಪ್ತಿ ಬರುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಇದೆಯಾ ಬ್ರದರ್? ಎಲ್ಲ ಹಸುಗಳನ್ನ ನೋಡ್ತಾ ಇದೀರಾ, ಯಾವ ತರ ಇದೆ ಹಸುಗಳು ಕ್ವಾಲಿಟಿ? ಎಲ್ಲ ಹಸುನು ಚೆನ್ನಾಗಿದೆ, ಕ್ವಾಲಿಟಿ. ಏನಾದ್ರು ಮೋಸ ಏನಾದ್ರು ಇದೆಯಾ? ನಾನ್ ನೋಡ್ಬಿಟ್ಟು ಎಲ್ಲ ಚೆನ್ನಾಗಿದೆ. ಈಗ ನಮ್ಮ ಕೇರ್ಪೇಟೆ ಫ್ಯಾಮಿಲಿ ಅವ್ರು ಯಾರಾದ್ರು ತಗೊಳ್ಳೋರು ಏನಂತ ಏನಾಗಿಲ್ಲ ಇಷ್ಟಪಡ್ತಾರೆ? ತಗೋಬಹುದು, ಆರಾಮಾಗಿ ತಗೋಬಹುದು. ನಿಮ್ಮ ಹತ್ರ ಬಂದು ಏನು ಮೋಸ ಇಲ್ಲ. ಹಸುಗಳ ಬ್ರೀಡ್ ಚೆನ್ನಾಗಿದೆ, ತಗೋಬಹುದು. ಏನಾದ್ರು ನಿಮ್ಗೆ ರೆಸ್ಪಾನ್ಸ್ ಯಾವ ತರ ಐತೆ ನಾವು ಮಾತಾಡೋದು? ನಿಮ್ ಮಾತಾಡ ನಮ್ಗೆ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಮಾತಾಡೋದು ಇಲ್ಲ ಆತರ ಏನಾದ್ರು ಇದೆಯಾ? ಒಳ್ಳೆ ಚೆನ್ನಾಗ ಮತ್ತೆ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿದೆ ನಿಮಗೆ? ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಹೇಳಿದಿರಲ್ಲ, ಎಲ್ಲ ಅರ್ಥ ಆಯ್ತು, ಎಲ್ಲ ಚೆನ್ನಾಗಿದೆ.
ಖುಷಿ ಆಯ್ತಾ? ಖುಷಿ ಆಯ್ತು. ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಕೊಡೋ ದುಡ್ಡಿಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ತೃಪ್ತಿ ಇದೆಯಾ? ನಿಮ್ಗೆ ಒಳ್ಳೆ ನೆಮ್ಮದಿ ಆಯ್ತು. ಓಕೆ ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಸೊ ಗೈಸ್ ನೋಡಿ, ಟಾಪ್ ಕ್ವಾಲಿಟಿ ಹಸುಗಳು ಎಲ್ಲ ಬರ್ತಾ ಇರ್ತಾರೆ, ತಗೊಂಡ್ ಹೋಗ್ತಾ ಇರ್ತಾರೆ. ಯಾರಿಗೂ ನಾನು ಕೊಟ್ಟಿರೋ ರೇಟ್ ಜಾಸ್ತಿ ಆಯ್ತು ಅಂತ ಯಾರಿಗೂ ಅನ್ಸಲ್ಲ, ಯಾಕೆಂದ್ರೆ ಹಸು ಅವ್ರೇನ್ ದುಡ್ಡು ಕೊಡ್ತೀರ ದುಡ್ಡಿನಕ್ಕಿಂತ ಜಾಸ್ತಿ ಹಸು ಬೆಲೆ ಬೀಳುತ್ತೆ. ಸೊ ಎಲ್ಲ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತೀರಾ ಹಸುಗಳು ಎಷ್ಟು ಸಾಧುವಾಗಿದೆ ಹಸು. ನೀವೇ ನೋಡಿ ಇಂತ ದೊಡ್ಡ ಹಸು, ಎಷ್ಟು ದೊಡ್ಡ ಥರ್ಡ್ ಲ್ಯಾಕ್ಟೇಷನ್ ಹಸು ಇದು. ಸೆಕೆಂಡ್ ಲ್ಯಾಕ್ಟೇಷನ್ 40 ಲೀಟರ್ ಹಾಲು ಕೊಟ್ಟಿದೆ, ಈಗ ಥರ್ಡ್ ಲ್ಯಾಕ್ಟೇಷನ್ ಹಸು. ಕ್ವಾಲಿಟಿ ಬ್ರೀಡು ಲೈವ್ ಅಲ್ಲಿ ಬಂದು ಹಸುಗಳನ್ನ ನೋಡಿ. ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಲೊಕೇಶನ್ ಹೇಳಿದೀನಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್, ಚಿಣ್ಯ ಅಂತ ನಮ್ದು ಗ್ರಾಮ. ಲೈವ್ ಅಲ್ಲಿ ಬಂದು ಹಸುಗಳನ್ನ ನೋಡ್ಕೊಂಡು ನಮ್ ಜೊತೆ ಮಾತಾಡ್ಕೊಂಡು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಒಳ್ಳೊಳ್ಳೆ ಹಸುಗಳು, ಬ್ರೀಡ್ ಹಸುಗಳು ಇರ್ತವೆ, ನೋಡ್ಕೊಂಡು ತಗೊಂಡೋಗ್ಬೋದು. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂತರ ಇದಕ್ಕೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಯಾರ್ಯಾರು ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಥ್ಯಾಂಕ್ ಯು.